ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನನಗೆ ಇವಾಗಲೂ ಕೂಡ ಸಾಕಷ್ಟು ಕಮೆಂಟ್ ಬರ್ತಾನೆ ಇದೆ ಕ್ಯಾಪ್ ಕಟ್ ಪ್ರಾಬ್ಲಮ್ ಬಗ್ಗೆ. ಅದನ್ನ ಹೇಗೆ ಸಾಲ್ವ್ ಮಾಡುವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನಾನು ಟೆಲಿಗ್ರಾಮ್ ಚಾನಲ್ ನಲ್ಲಿ ಆಪ್ ನ ಲಿಂಕ್ ಕೊಟ್ಟಿದ್ದೇನೆ. ಕ್ಯಾಪ್ ಕಟ್ ಮತ್ತು ಕ್ಯಾಪ್ ಕಟ್ ಪ್ರೋ ಎರಡು ಆಪ್ ನ ಲಿಂಕ್ ಇದೆ. ನೀವು ಚೆಕ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ. ನಿಮಗೆ ಯಾವ್ದು ಬೇಕಂತ ನೀವು ಚಾಯ್ಸ್ ಮಾಡ್ಕೊಳ್ಬಹುದು. ಇವಾಗ ಆಪ್ ಸಿಕ್ತು ನಿಮಗೆ. ಇನ್ನು ಆಪ್ ಅಲ್ಲಿ ಬರುವಂತ ಪ್ರಾಬ್ಲಮ್ ಅನ್ನ ಹೇಗೆ ಸಾಲ್ವ್ ಮಾಡುವುದಂತ ಈ ವಿಡಿಯೋದಲ್ಲಿ ನೋಡೋಣ. ಇದಕ್ಕೆ ಯಾವುದೇ ಕೂಡ ಟ್ರಿಕ್ ಇಲ್ಲ. ಇರೋದು ಒಂದೇ VPN ಕನೆಕ್ಟ್ ಮಾಡಬೇಕಾಗುತ್ತೆ ನೀವು. ನೀವು ಪ್ಲೇಸ್ಟೋರ್ ಓಪನ್ ಮಾಡಿ. ಪ್ಲೇಸ್ಟೋರಲ್ಲಿ ನೀವು VPN ಅಂತ ಸರ್ಚ್ ಮಾಡಿ. ಇಲ್ಲಿ ನಿಮಗೆ ಸಾಕಷ್ಟು VPN ಸಿಗುತ್ತೆ. ಇದರಲ್ಲಿ ಒಂದು ಸೂಪರ್ VPN, ಇನ್ನೊಂದು ಟರ್ಬೋ VPN. ನೀವು ಇವೆರಡರಲ್ಲಿ ಯಾವ್ದಾರ ಒಂದನ್ನು ಡೌನ್ಲೋಡ್ ಮಾಡ್ಬೋದು. ನಾನು ಯೂಸ್ ಮಾಡುವಂಥದ್ದು ಸೂಪರ್ VPN. ನೀವು ಟರ್ಬೋ VPN ಕೂಡ ಯೂಸ್ ಮಾಡ್ಬೋದು. ಇದು ಕೂಡ ಚೆನ್ನಾಗಿದೆ. ಜಸ್ಟ್ ನೀವು VPN ಆ್ಯಪನ್ನು ಓಪನ್ ಮಾಡಿ. ಇಲ್ಲಿ ನಿಮಗೆ ಆ್ಯಡ್ಸ್ ಬರುತ್ತೆ. ಆ್ಯಡ್ಸನ್ನೆಲ್ಲ ರಿಮೂವ್ ಮಾಡಿ. ಓಕೆನಾ, ಈ ಥರ ಬರುತ್ತೆ. ಟರ್ಬೋ VPNನಲ್ಲಿ ಕೆಳಗಡೆ ಶೋ ಆಗುತ್ತೆ ನಿಮಗೆ. ಸೂಪರ್ VPNನಲ್ಲಿ ಇಲ್ಲಿ ಮೇಲ್ಗಡೆ ಶೋ ಆಗುತ್ತೆ ನೋಡ್ಬೋದು. ಕನೆಕ್ಟ್ ಆಪ್ಷನ್ ಬರುತ್ತೆ. ನೀವು ಯಾವುದೇ ಕಂಟ್ರಿಗೆ ಸೆಲೆಕ್ಟ್ ಮಾಡಬೇಕಂತಿಲ್ಲ. ಜಸ್ಟ್ ನೀವು ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಟರ್ಬೋ VPNನಲ್ಲೂ ಕೂಡ ಸೇಮ್ ಇರುತ್ತೆ. ಕೆಳಗಡೆ ಕನೆಕ್ಟ್ ಆಪ್ಷನ್ ಇರುತ್ತೆ. ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲೂ ಕೂಡ ಕನೆಕ್ಟ್ ಆಗುವಾಗ ಆ್ಯಡ್ಸ್ ಬರುತ್ತೆ. ಸೇಮ್ ಸೂಪರ್ VPNನಲ್ಲೂ ಕೂಡ ಆ್ಯಡ್ಸ್ ಬರುತ್ತೆ. ಆ್ಯಡ್ಸನ್ನು ರಿಮೂವ್ ಮಾಡಿ. ಓಕೆ, ನೋಡ್ಬೋದು ಕನೆಕ್ಟ್ ಆಗಿದೆ, ಕನೆಕ್ಟೆಡ್ ಅಂತ ಬಂದಿದೆ. ಇವಾಗ ಬ್ಯಾಕ್ ಬನ್ನಿ. ಇಲ್ಲಿ ಮೇಲ್ಗಡೆನೂ ಕೂಡ ನೋಡ್ಬೋದು. ಇಲ್ಲಿ VPN ಅಂತ ಬರುತ್ತೆ. ಇಲ್ಲಿ ನೆಟ್ವರ್ಕ್ ಆಪ್ಷನ್ ಇರುತ್ತಲ್ಲ, ಅಲ್ಲಿ VPN ಅಂತ ಬರುತ್ತೆ. ನೀವು ಕ್ಯಾಪ್ ಕಟ್ ಈ ಬ್ಯಾಕ್ ಬೋರ್ಡಲ್ಲಿ ಆನ್ ಮಾಡಿಟ್ಟಿದ್ರೆ ಈ ರೀತಿಯಲ್ಲಿ ನೋಡ್ಬೋದು. ಈ ಬ್ಯಾಕ್ ಬೋರ್ಡ್ ಇರುತ್ತಲ್ಲ, ಇಲ್ಲಿ ಈ ರೀತಿಯಲ್ಲಿ ಆನ್ ಮಾಡಿಟ್ಟಿದ್ರೆ ಮೊದಲು ಇದನ್ನು ರಿಮೂವ್ ಮಾಡ್ಕೊಳ್ಳಿ ಕ್ಯಾಪ್ ಕಟ್ಟನ್ನು. ಓಕೆನಾ, ಕ್ಯಾಪ್ ಕಟ್ಟನ್ನು ರಿಮೂವ್ ಮಾಡಿ. ನಂತರ ಕ್ಯಾಪ್ ಕಟ್ ಓಪನ್ ಮಾಡಿ. ಆ ರೀತಿ ಅಲ್ಲಿಂದ ನೀವು ಡೈರೆಕ್ಟಾಗಿ ಆನ್ ಮಾಡಿದರೆ ಕ್ಯಾಪ್ ಕಟ್ಟಲ್ಲಿ ಅದೇ ಪ್ರಾಬ್ಲಮ್ ಆಗುತ್ತೆ ರಿಪೀಟಾಗಿ. ನೀವು ನ್ಯೂ ಪ್ರಾಜೆಕ್ಟನ್ನು ಕ್ರಿಯೇಟ್ ಮಾಡ್ಬೋದು. ಬಟ್ ನಾನು ಆಲ್ರೆಡಿ ಪ್ರಾಜೆಕ್ಟ್ ಇದೆ, ಅದನ್ನೇ ಓಪನ್ ಮಾಡ್ತೇನೆ. ಅದೇ ಪ್ರಾಜೆಕ್ಟನ್ನು ಓಪನ್ ಮಾಡಿ ತೋರಿಸ್ತೇನೆ, ನೋಡ್ಬೋದು. ಪ್ರಾಜೆಕ್ಟ್ ಆಲ್ರೆಡಿ ಇದೆ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಎಲ್ಲ ಎಫೆಕ್ಟ್ ಕೂಡ ಆಗ್ತಾ ಇದೆ. ಇಲ್ಲಿ ಫ್ರೋ ಎಫೆಕ್ಟ್ ಕೂಡ ಇದೆ. ಇದೇ ಆ್ಯಪ್ ಲಿಂಕ್ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿರುವಂಥದ್ದು. ಫ್ರೋ ಕ್ಯಾಪ್ ಕಟ್ ಫ್ರೋ. ಓಕೆ, ನೋಡ್ಬೋದು ಫ್ರೋ ಎಫೆಕ್ಟ್ ಕೂಡ ಇದೆ. ಓಕೆ, ಇನ್ನು ಇದರಲ್ಲಿ ಆ್ಯನಿಮೇಷನ್ ಕೂಡ ಇದೆ. ನಿಮಗೆ ತೋರಿಸ್ತೇನೆ ಒಂದು ಸಾರಿ. ನೋಡ್ಕೊಳ್ಬೋದು, ಆ್ಯನಿಮೇಷನ್ ಕೂಡ ಇದೆ, ನೋಡ್ಬೋದು. ನಾನು ಇವಾಗ VPN ಆನ್ ಮಾಡಿದ್ನಲ್ಲ, ನೋಡ್ಬೋದು ಸ್ಟಿಕ್ಕರ್ ಆಗ್ತಾ ಇಲ್ಲ. ಮತ್ತು ಇವಾಗ ಬಾಡಿ ಎಫೆಕ್ಟ್ ಕ್ಲಿಕ್ ಮಾಡ್ತೇನೆ. ನೋಡ್ಬೋದು ಬಾಡಿ ಎಫೆಕ್ಟ್ ಕೂಡ ಆಗ್ತಾ ಇದೆ. ಬಟ್ ಸ್ಟಿಕ್ಕರ್ಸ್ ಆಗ್ತಾ ಇಲ್ಲ. ಸ್ಟಿಕ್ಕರ್ ಯಾಕೆ ಆಗ್ತಾ ಇಲ್ಲ ಅಂದರೆ ಈ ಕ್ಯಾಪ್ ಕಟ್ಟಲ್ಲಿ ಸ್ಟಿಕ್ಕರ್ ಆಗಲ್ಲ. ನೀವು ಎಷ್ಟು ಸಾರಿ VPN ಆನ್ ಮಾಡಿ ಡಿಸ್ಕನೆಕ್ಟ್ ಮಾಡಿದರೂ ಕೂಡ ಇದು ಆಗಲ್ಲ. ಯಾಕೆ ಅಂದರೆ ಈ ಕ್ಯಾಪ್ ಕಟ್ ವರ್ಷನ್ನೇ ಆಗಿದೆ. ನಿಮಗೆ ಸ್ಟಿಕ್ಕರ್ ಬೇಕಂದರೆ ಬೇರೆ ವರ್ಷನ್ ಡೌನ್ಲೋಡ್ ಮಾಡಬೇಕಾಗುತ್ತೆ. ಓಕೆನಾ, ಈ ವರ್ಷನ್ನಲ್ಲಿ ನಿಮಗೆ ಸ್ಟಿಕ್ಕರ್ಸ್ ಬರಲ್ಲ. ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಟ್ಟಿದ್ದೇನೆ ಈ ಆ್ಯಪ್ ಲಿಂಕ್. ಬಟ್ ಇದರಲ್ಲಿ ಸ್ಟಿಕ್ಕರ್ ಆಗಲ್ಲ. ನೋಡ್ಬೋದು, ನಾನು ಲೈವಲ್ಲಿ ತೋರಿಸ್ತಾ ಇದ್ದೇನೆ ನಿಮಗೆ. ನನ್ನ ಆ್ಯಪಲ್ಲಿ ನೋಡ್ಬೋದು ಸ್ಟಿಕ್ಕರ್ ಆಗಲ್ಲ ಎಷ್ಟೇ ಇದು ಮಾಡಿದರೂ ಕೂಡ. ಟ್ರಾನ್ಸಿಷನ್ ಎಲ್ಲ ಬರುತ್ತೆ. ಟ್ರಾನ್ಸಿಷನ್ ಬೇಕಾದ್ರೆ ನಿಮಗೆ ತೋರಿಸ್ತೇನೆ. ಇಲ್ಲಿ ಟ್ರಾನ್ಸಿಷನ್ ಎಲ್ಲ ಬರುತ್ತೆ. ಯಾಕೆಂದರೆ ನಾನು ಯೂಸ್ ಮಾಡಿದ್ದೆ ಈ ಆ್ಯಪನ್ನು. ಓಕೆನಾ, ನೀವು ಈ ಆ್ಯಪನ್ನು ಯೂಸ್ ಮಾಡಿದರೆ ಇದರಲ್ಲಿ ಸ್ಟಿಕ್ಕರ್ ಮಾತ್ರ ಬರಲ್ಲ. ನೋಡ್ಬೋದು, ನೋ ಇಂಟರ್ನೆಟ್ ಕನೆಕ್ಷನ್, ಕನೆಕ್ಟ್ ಟು ದ ಇಂಟರ್ನೆಟ್ ಆ್ಯಂಡ್ ಟ್ರೈ ಅಗೇನ್ ಅಂತ ಬರುತ್ತೆ. ಈ ವರ್ಷನೇ ಹೀಗಿದೆ. ನಿಮಗೆ ಸ್ಟಿಕ್ಕರ್ ಬೇಕು ಅಂತ ಹೇಳಿದರೆ ನೀವು ನಾರ್ಮಲ್ ವರ್ಷನ್ ಡೌನ್ಲೋಡ್ ಮಾಡ್ಬೋದು. ನಾನು ಏನು ಮಾಡಿದ್ದೆ ಅಂದರೆ ಟೆಲಿಗ್ರಾಮ್ ಚಾನಲಲ್ಲಿ ಎರಡು ಆ್ಯಪ್ನ ಲಿಂಕ್ ಕೂಡ ಕೊಡ್ತೇನೆ. ಒಂದು ಪ್ರೋ ವರ್ಷನ್, ಇನ್ನೊಂದು ನಾರ್ಮಲ್ ಕ್ಯಾಪ್ ಕಟ್. ಇನ್ನೂ ಏನಾದರೂ ನಿಮಗೆ ಕ್ಯಾಪ್ ಕಟ್ ಬಗ್ಗೆ ಪ್ರಾಬ್ಲಮ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಓಕೆನಾ, ಇನ್ನೊಂದು ವಿಡಿಯೋ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೇನೆ. ಇದಿಷ್ಟು ಈ ವಿಡಿಯೋ ಬಗ್ಗೆ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಅವರ ಮೊಬೈಲಲ್ಲೂ ಕೂಡ ಇದೇ ರೀತಿ ಪ್ರಾಬ್ಲಮ್ ಬಂದಿರುತ್ತೆ. ಓಕೆನಾ.